ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವಸುದೇವ ಕುಟುಂಬದ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ನೀವು ಸಬ್ಸ್ಕ್ರೈಬ್ ಮಾಡಿದ ವೀಡಿಯೋಸ್ಗಳನ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೈಲೈಟ್ಸ್ ಹೇಳ್ಬಿಡ್ತೀನಿ. ನಾನು ಈಗ ಸ್ವಾತಿಗೆ ವಂಶಿಯವರು ಸಿಕ್ಕಾಪಟ್ಟೆ ಬೈದಾಕ್ಬಿಟ್ಟಿದ್ದಾರೆ ರೋಡಲ್ಲಿ ಮತ್ತು ಹೋಟ್ಲ ಹತ್ರ. ತಾತಂಗೆ ಇದೇ ರೀತಿ ಫುಡ್ಡು ಹೈಜೆನಿಕ್ ಆಗಿ ಇಲ್ದಿರೋ ಜಾಗದಲ್ಲಿ ಕೊಡಿಸಿದ್ರೆ ಏನಾಗುತ್ತೆ, ಟ್ಯಾಬ್ಲೆಟ್ಸ್ ಬೇರೆ ತಗೊಂಡಿಲ್ಲ ತಾತ, ನಿನಗೆ ಬುದ್ಧಿ ಇಲ್ವಾ ಅಂತೇಳ್ಬಿಟ್ಟು ಸ್ವಾತಿಗೆ ಸಿಕ್ಕಾಪಡೆ ಬೈತಾ ಇದ್ದಾರೆ. ಇನ್ನು ಮನೆಗೆ ಬಂದ ಮೇಲೂ ಸಹ ಬೈತಾ ಇದ್ದಾರೆ. ಇದನ್ನು ನೋಡಿದಂಥ ನಿತಿನ್ಗೆ ತುಂಬಾ ಬೇಜಾರಾಗುತ್ತೆ. ಸ್ವಾತಿ ಬಗ್ಗೆ ನಿತಿನ್ ಚೆನ್ನಾಗಿ ಗೊತ್ತಲ್ಲ. ಸೊ ಆ ಒಂದು ವಿಚಾರ ಇಟ್ಕೊಂಡು ವಂಶಿ ಹತ್ರ ನಿತಿನ್ ಮಾತಾಡೋಕ್ಕೆ ಬರ್ತಾ ಇದ್ದಾರೆ. ಮತ್ತು ಈ ಕಡೆ ಗೀತಾ ರೂಪಾಯಿ ಕುಡಿಕ್ಬೇಕು ಅಂತೇಳ್ಬಿಟ್ಟು ತಿನ್ನೋ ಊಟದಿಂದನೂ ಸಹ ಕುಡಿಕ್ತಿದ್ದಾಳೆ. ಅದೇನಾಗುತ್ತೆ. ಮತ್ತು ಈ ಸ್ವಾತಿನ ಕಾರ್ಪೊರೇಟ್ ಪೋಸ್ಟಿಂದ ಏನು ಇಳಿಸ್ಬೇಕು ಪ್ರೆಸಿಡೆಂಟ್ ಪೋಸ್ಟಿಂದ, ಅದನ್ನು ರಾಗಿಣಿ ಕೈಲಿ ಪ್ಲ್ಯಾನ್ಗಳ ಮೇಲೆ ಪ್ಲ್ಯಾನ್ ಮಾಡಿಸಿ ಸ್ವಾತಿನ ಮನೆಯಿಂದ ಆಚೆ ಹಾಕಬೇಕು ಅಂತ ಪಶುಪತಿ ಒಂದು ಪ್ಲ್ಯಾನ್ನ ಮಾಡಿಕೊಟ್ಟಿದ್ದಾನೆ. ನೋಡೋಣ ಬನ್ನಿ ಸಂಚಿಕೆಯಲ್ಲಿ ಏನೇನೆಲ್ಲ ಆಗುತ್ತೆ ಅಂತ. ನಿಮಗೆ ವಿಡಿಯೋ ಇಷ್ಟ ಆಗ್ತಾ ಇದ್ದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಸಂಚಿಕೆ ಆರಂಭದಲ್ಲಿ ಈ ಕಡೆ ಸ್ವಾತಿಗೆ ಸ್ವಾಭಿಮಾನನೇ ಹೆಚ್ಚು ಅಂತ ಹೇಳ್ಬಿಟ್ಟು ಮನೆಯಲ್ಲಿ ಮಾಡಿದಂಥ ಅಡುಗೆನ ತಿನ್ನಂಗೆ ಮಾಡಿಬಿಡ್ತಾರೆ ನಮ್ಮ ವಂಶಿಯವರು ಕಾಮಿಡಿ ಮಾಡಿಕೊಂಡು. ಸ್ವಾತಿ ಹೌದು ನಂಗೆ ಸ್ವಾಭಿಮಾನನೇ ಹೆಚ್ಚು ಅಂತ ಹೇಳ್ಬಿಟ್ಟು ಹೋಗಿ ಅಡುಗೆ ಮನೆಯೆಲ್ಲ ಸರ್ಚ್ ಮಾಡ್ತಿರ್ತಾಳೆ. ಆದರೆ ಅಲ್ಲಿರಲ್ಲ. ವಂಶಿ ಬಂದು ಹಿಂದೆ ನಿಂತಿರ್ತಾರೆ. ದೊಡ್ಡದಾಗಿ ಸ್ವಾಭಿಮಾನನೇ ಹೆಚ್ಚು ಅಂತ ಈಗ ನೋಡಿದ್ರೆ ಪಾತ್ರೆ ಎಲ್ಲ ಹುಡುಕ್ತಾ ಇದೆಯಲ್ಲ, ಅಯ್ಯೋ ಪಾಪ, ಫ್ರಿಡ್ಜಲ್ಲಿ ತಂಗ್ಳು ಇದ್ರೆ ನೋಡು ಅಂತಂದಾಗ ನನಗೆ ಯಾವುದ್ರ ಅವಶ್ಯಕತೆಯೂ ಬೇಡ ಅಂತೇಳ್ಬಿಟ್ಟು ಸ್ವಾತಿ ಹೋಗಿ ಮಲಗಿಬಿಡ್ತಾಳೆ. ಇನ್ನು ಮಾರ್ನಿಂಗು ಸ್ವಾತಿಗೆ ಹೊಟ್ಟೆ ಹಸು ತಡ್ಕೊಳಕ್ಕೆ ಆಗ್ತಿರಲ್ಲ. ಅಡುಗೆಯವ್ರು ಇನ್ನೂ ಅಡುಗೆ ಮಾಡಿರಲ್ಲ. ಏನು ಮಾಡೋದೀಗ ಅಂತೇಳ್ಬಿಟ್ಟು ತಾತ ಅವರು ಪೇಪರ್ ಓದ್ಕೊಂಡು ಕೂತಿರ್ತಾರೆ. ಅವ್ರನ್ನ ಕರ್ಕೊಂಡು, ತಾತ ಯಾಕೆ ಇವತ್ತು ವಾಕಿಂಗ್ ಹೋಗಿಲ್ಲ ಅಂದಾಗ, ನನ್ನ ಫ್ರೆಂಡ್ಸ್ಗಳು ಬಂದಿಲ್ಲ ಅಂದಾಗ ನಾನಿದ್ದೀನಲ್ಲ, ಕಂಪ್ನಿ ಕೊಡ್ತೀನಿ ಬನ್ನಿ ಅಂತೇಳ್ಬಿಟ್ಟು ಆಚೆ ಕರ್ಕೊಂಡು ಹೋಗ್ತಾರೆ. ಇನ್ನು ಹೋಟ್ಲು ನೋಡಿದಂಥ ಸ್ವಾತಿಗೆ ತುಂಬಾ ಹೊಟ್ಟೆ ಹಸಿದಿರುತ್ತೆ. ಇಡ್ಲಿ ಮತ್ತು ವಡೆ ತಗೊಂಡು ಸ್ವಾತಿ ಏನೋ ತಿಂದ್ಬಿಡ್ತಾಳೆ ತುಂಬ ಹೊಟ್ಟೆ ಹಸ್ಕೊಂಡು. ತಾತ ತಿನ್ನೋ ಕಷ್ಟರಲ್ಲಿ ಈ ಕಡೆ ವಂಶಿ ಅಜ್ಜಿನ ಕೇಳ್ಕೊಂಡು ಎಲ್ಲೋದ್ರು ತಾತ ಮತ್ತು ಸ್ವಾತಿ ಅಂದಾಗ ಆಚೆ ಹೋದ್ರು ಅಂದಾಗ ಈ ಸ್ವಾತಿ ಏನಾದರೂ ಒಂದು ಮಾಡಿರ್ತಾಳೆ ಅಂತ ಬರೋ ಅಷ್ಟರಲ್ಲಿ ತಾತ ಊಟ ಮಾಡೋಕೆ ಹೋಗೋ ತೊಟ್ಟೆನ ನಮ್ಮ ವಂಶಿಯವರು ಕಿತ್ತು ಸೈಡ್ಗೆ ಇಟ್ಬಿಡ್ತಾರೆ. ತಾತ, ನೀವು ಟ್ಯಾಬ್ಲೆಟ್ಸ್ ತೊಗೊಂಡಿದ್ದೀರಾ, ಇಂಥ ಜಾಗದಲ್ಲಿ ಬಂದು ಫುಡ್ ತಿಂತಿದ್ದೀರಲ್ಲ, ನಿಮ್ಮ ಆರೋಗ್ಯ ನಂಗೆ ಎಷ್ಟು ಮುಖ್ಯ ಅಂತ ಗೊತ್ತಿಲ್ವಾ? ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊತಾ ಇದ್ದೀನಿ. ಏಯ್ ಸ್ವಾತಿ, ನಿನಗೆ ಬುದ್ಧಿ ಇಲ್ವಾ? ನೀನು ತಿಂದರೆ ನೋಡಿ ಜಾಗ ಎಲ್ಲ ಹೇಗಿದೆ, ತಾತಂಗೆ ಹುಷಾರಿಲ್ಲ ಅಂತ ಗೊತ್ತಿಲ್ವಾ? ನಿನಗೇನು ಬುದ್ಧಿನೇ ಇಲ್ವೇನೆ ಅಂತೇಳ್ಬಿಟ್ಟು ವಂಶಿ ಬೈತಾ ಇರ್ತಾರೆ. ಅಯ್ಯೋ ಸಾರಿ ತಾತ, ನೀವು ಮಾತ್ರೆ ತೊಗೊಂಡಿಲ್ವಾ? ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ ವಂಶಿಯವರೇ, ನನಗೆ ಬೇಕು ಅಂತ ಮಾಡಿಲ್ಲ ಅಂದಾಗ, ಹೇ ಸಾಕು ಮುಚ್ಚೆ ಬಾಯಿ, ಬೇಕು ಅಂತ ಮಾಡ್ದೋ ಏನು ಮಾಡ್ದೋ ನನಗೆ ಅದೆಲ್ಲ ಗೊತ್ತಿಲ್ಲ. ತಾತಂಗೆ ಏನಾದರೂ ಆರೋಗ್ಯ ಕೆಟ್ಟರೆ ಏನೇ ಮಾಡೋದು ಅಂತೇಳ್ಬಿಟ್ಟು ಅಲ್ಲಿಂದ ತಾತನ ಕರ್ಕೊಂಡು ಹೋಗ್ಬಿಡ್ತಾರೆ ಮನೆಗೆ. ಇನ್ನು ಮನೇಲಿ ಬಂದಮೇಲೂ ಸ್ವಾತಿ ಮೇಲೆ ಸುಮ್ಮನೆ ಬಿಡಲ್ಲ. ವಂಶಿಯವರು ಕೂಗಾಡ್ತಾನೆ ಇರ್ತಾರೆ. ಇನ್ನೊಂದು ಸತಿ ಏನಾದರೂ ತಾತನ ಆಚೆ ಕರ್ಕೊಂಡೋಗಿ ಅದು ಇದು ಕೊಡಿಸೋದು ಅಂದರೆ ನಾನಂತೂ ಸುಮ್ಮನೆ ಬಿಡಲ್ಲ. ಈ ಮನೆಯಲ್ಲಿ ನನಗೆ ಮುಖ್ಯವಾದವರೇ ತಾತ ಅಜ್ಜಿ, ಅವರು ಬಿಟ್ಟರೆ ನನಗೆ ಇನ್ಯಾರೂ ಇಲ್ಲ ಜೀವನದಲ್ಲಿ, ಅವರು ಚೆನ್ನಾಗಿರ್ಬೇಕಷ್ಟೇ ಅಂತೇಳ್ಬಿಟ್ಟು ನಿತಿನ್ನು ಎಲ್ಲರ ಮುಂದೆನೂ ಸಹ ವಂಶಿ ಬೈದು ಹೋಗ್ಬಿಡ್ತಾರೆ. ಅಯ್ಯೋ ಸಾರಿ ಕೇಳಿದ್ರು ಯಾಕೆ ಇಷ್ಟೊಂದೆಲ್ಲ ಆಡ್ತಾ ಇದ್ದಾನೆ ಸ್ವಾತಿ ಮೇಲೆ ಅಂತೇಳ್ಬಿಟ್ಟು ಅಜ್ಜಿ ತಾತ ಬೇಜಾರು ಮಾಡ್ಕೊಂಡು, ನೀನೇನೇ ಅಂದ್ಕೋಬೇಡ ಸ್ವಾತಿ ಅಂದಾಗ, ಪರವಾಗಿಲ್ಲ ಬಿಡಿ ತಾತ ಅಂದ್ಬಿಟ್ಟು ಸ್ವಾತಿ ಸುಮ್ಮನೆ ಆಗ್ತಾಳೆ. ಆದರೆ ನಿತಿನ್ ಸುಮ್ಮನೆ ಆಗಲ್ಲ. ವಂಶಿ ಹತ್ರ ಹೋಗಿ, ವಂಶಿ ಯಾಕೋ ಇಷ್ಟೊಂದೆಲ್ಲ ಬೈತೀಯ ಸ್ವಾತಿಯರಿಗೆ ಅಂದಾಗ, ನನ್ನ ಹೆಂಡ್ತಿ ಕಣೋ, ನಾನು ಬೈತೀನಿ, ಅವಳು ಮಾಡಿದ್ದು ಸರಿನಾ? ಅಲ್ಲ, ತಾತಂಗೆ ಹೋಗಿ ರೋಡ್ ಸೈಡ್ ಫುಡ್ನ ಕೊಡಿಸ್ತಾ ಇದ್ದಾಳೆ, ಏನಾದರೂ ಹೆಚ್ಚು ಕಮ್ಮಿ ಆದ್ರಂದಾಗ ಬೇಕು ಅಂತ ಸ್ವಾತಿ ಹಂಗೆ ಎಲ್ಲ ಮಾಡಿರಲ್ಲ ಕಣೋ. ಬೇರೆ ಹುಡುಗಿರ ಬಗ್ಗೆ ನನಗೆ ಗೊತ್ತಿಲ್ಲ, ಆದರೆ ಸ್ವಾತಿ ಅವರು ತುಂಬ ಒಳ್ಳೆಯವರು ಅಂದಾಗ, ಏನೋ ನನ್ನ ಹೆಂಡತಿ ಬಗ್ಗೆ ನಿನಗೆ ಜಾಸ್ತಿ ಗೊತ್ತಿರೋ ಥರ ಹೇಳ್ತಾ ಇದೆಯಾ, ಒಳ್ಳೆ ಗರ್ಲ್ ಫ್ರೆಂಡ್ ಬಗ್ಗೆ ಹೇಳ್ದಂಗೆ ಅಂತೇಳ್ಬಿಟ್ಟು ಈ ಕಡೆ ವಂಶಿ ಪ್ರಶ್ನೆ ಮಾಡ್ತಾರೆ. ರಾಧಿಕಾಲಿಗೆ ಬಂದ್ಬಿಟ್ಟು ಇವನಿಗೆ ಅವಳ ಮೇಲಿರೋ ಮೋಹ ಇನ್ನೂ ಹೋಗೇ ಇಲ್ಲ ಅಂತೇಳ್ಬಿಟ್ಟು ಯೋಚನೆ ಮಾಡ್ತಾ ಇರ್ತಾಳೆ. ವಂಶಿ ಕೇಳಿದಂಥ ಪ್ರಶ್ನೆ, ಅಲ್ಲ ನಿನ್ಗೆ ಹೆಂಗೋ ಗೊತ್ತು ಸ್ವಾತಿ ಬಗ್ಗೆ ಅಷ್ಟೊಂದು ಅಂದೇಳ್ಬಿಟ್ಟು ಪ್ರಶ್ನೆ ಹೇಳ್ತಾರೆ. ಆ ಥರ ಅಲ್ಲ ಕಣೋ ವಂಶಿ, ನಾನು ಇಷ್ಟು ದಿವಸದಿಂದ ನೋಡ್ತಿದ್ದೀನಲ್ಲ, ತಾತ ಅಜ್ಜಿನ ತುಂಬ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ ಸ್ವಾತಿ ಅವರು, ನೀನು ಹೋಗಿ ಅವ್ರ ಮೇಲೆ ಎಷ್ಟೊಂದು ರೇಗಾಡಿ ಸರಿನಾ ಅಂದಾಗ, ಹೌದು ಕಣೋ, ನನಗೆ ತಾತನ ಆರೋಗ್ಯನೇ ಮುಖ್ಯ ಅಂತೇಳ್ಬಿಟ್ಟು ಈ ಕಡೆ ವಂಶಿ ಅಲ್ಲಿಂದ ಹೊರಟ್ಬಿಡ್ತಾರೆ. ನಂತರ ಈ ಪಶುಪತಿ ಇದ್ದವರು ರಾಗಿಣಿಗೆ ಫೋನ್ ಮಾಡಿ ಏನಾದರೂ ಮಾಡಿ ಆ ಸ್ವಾತಿನ ಆ ಪ್ರೆಸಿಡೆಂಟ್ ಪೋಸ್ಟಿಂದ ಕೆಳಗಡೆ ಇಳಿಸಲೇಬೇಕು ಅಂದಾಗ, ಅಯ್ಯೋ ಇಲ್ಲೇನು ಮಾಡೋಕ್ಕಾಗುತ್ತಪ್ಪ, ಎಲ್ಲ ತಲೆ ಮೇಲೆ ಒಡ್ಸ್ಕೊಂಡು ಕುಣಿತಾ ಇದ್ದಾರೆ ಸ್ವಾತಿನ ಅಂದ್ಬಿಟ್ಟು ಹೇಳಿದಾಗ, ಇಲ್ಲೇನು ಮಾಡೋಕ್ಕಾಗಲಿಲ್ಲ ಅಂದರೆ ಅವ್ರ ಅಮ್ಮವ್ರ ಮನೆ ಇದೆಯಲ್ಲ ಅಲ್ಲಿಂದ ಏನಾದರೂ ಬೆಂಕಿ ಹೆಚ್ಚು, ಅಲ್ಲಿ ಬೆಂಕಿ ಹಚ್ಚಿದ್ರೆ ಇಲ್ಲಿ ತಾಪಮಾನ ಹೊಡೆಯುತ್ತಲ್ಲ ಸ್ವಾತಿ, ಅವಾಗ ಗ್ಯಾರಂಟಿ ಏನಾದರೂ ಒಂದು ಮಾಡೇ ಮಾಡ್ತಾಳೆ. ಅವಾಗ ವಂಶಿಗೆ ಇಷ್ಟ ಆಗಲ್ಲ. ಅವಳನ್ನ ಪ್ರೆಸಿಡೆಂಟ್ ಪೋಸ್ಟಿಂದ ಕೆಳಗಡೆ ಇಳಿಸ್ತಾನೆ. ಅವಾಗ ನಾನು ಆ ಪ್ರೆಸಿಡೆಂಟ್ ಪೋಸ್ಟಲ್ಲಿ ಕುತ್ಕೋಬೋದು ಅಂದ್ಬಿಟ್ಟು ಪಶುಪತಿ ಹೇಳ್ತಾನೆ. ಸರಿಯಪ್ಪ ಆಯಿತು, ನೀನು ಹೇಳ್ದಂಗೆ ಮಾಡ್ತೀನಿ, ನೋಡು ಏನು ಕೆಲಸ ಮಾಡ್ತೀನಿ ಅವರಿಬ್ಬರು ನಡುವೆ ಹೆಂಗೆ ತಂದಿಕ್ತೀನಿ ಅಂದ್ಬಿಟ್ಟು ರಾಗಿಣಿ ಈಗ ಒಪ್ಕೊಂಡವಳೆ. ಈಗ ಈ ಕಡೆ ಪದ್ಮ ಅವ್ರ ಮನೆಗೆ ಬಂದು ಏನಾದರೂ ಒಂದು ಕಿತಾಪತಿ ಮಾಡೋದು ಅಂದರೆ ಗೀತಾ ಹತ್ರ ಬಂದು ಸ್ವಾತಿ ಬಗ್ಗೆ ಹೇಳೋದು. ಇನ್ನು ಗೀತಾ ಮನೇಲಿ ಪುಳಿಯೋಗರೆ ಮಾಡಿ ತಂದು ತಂಗಿ ಸ್ವಾತಿಗೆ ಕೊಡ್ತಿದ್ನಂತ ಒಂದು ವಿಡಿಯೋನ ಮಾಡಿಕೊಂಡು ಗೀತುಂಗೆ ತಗೊಂಡೋಗಿ ತೋರಿಸೋದು. ನಿಮ್ಮ ಮನೇಲಿ ಅಡುಗೆ ಎಲ್ಲ ಈ ಸ್ವಾತಿಗೆ ತಂದು ಕೊಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಇನ್ನು ನಮ್ಮ ಗೀತಾ ಇದ್ದವಳು, ನಾನು ಕಷ್ಟಪಟ್ಟು ಇಷ್ಟೊಂದೆಲ್ಲ ದುಡ್ದು ಮಾಡ್ತಿದ್ರೆ ಅಮ್ಮ ನೀನು ಕಾಣ್ದಂಗೆ ಸ್ವಾತಿನ ನೋಡ್ಕೊತಾ ಇದೆಯಾ, ಅವಳು ನಮಗೆ ಮೋಸ ಮಾಡೋಗಿದ್ದಾಳೆ, ಅಷ್ಟು ಗೊತ್ತಾಗಲ್ವಾ ನಿನಗೆ ಅಂತೇಳ್ಬಿಟ್ಟು ಗೀತಾ ಹೇಳ್ತಿರ್ತಾಳೆ. ಅಯ್ಯೋ ಅವಳಿಗೆ ಪುಳಿಯೋಗರೆ ಅಂದರೆ ಇಷ್ಟ ಅಲ್ವಾ, ಅದಕ್ಕೆ ಕೊಟ್ಟೆ ಗೀತಾ ಅಂದಾಗ, ಸಾಕು ಸುಮ್ಮನೆ ಇರಮ್ಮ, ನಿನಗೆ ನಾವು ಈ ಮನೇಲಿ ಇರೋದು ಇಷ್ಟ ಇಲ್ಲ ಅಂದರೆ ಹೇಳ್ಬಿಡು, ನಾನು ಮತ್ತು ಮಾವ ಹೋಗ್ಬಿಡ್ತೀವಿ ಅಂದ್ಬಿಟ್ಟು ಜಗಳ ಶುರುವಾಗುತ್ತೆ. ಇನ್ನು ಸ್ವಾತಿಗೆ ಈ ವಿಚಾರ ಗೊತ್ತ ಮೇಲೆ ತುಂಬ ಬೇಜಾರಾಗ್ತಾಳೆ.
ನಂತರ ರಾಗಿಣಿ ಹಚ್ಚಿದ್ದಂಥ ಬೆಂಕಿ ಹತ್ಕೊಂಡು ದಗದಗ ಅಂತ ಉರಿತಾ ಇರುತ್ತೆ. ಈಗ ಸ್ವಾತಿ ಏನೇ ಬೇಜಾರಿಲ್ಲಿದ್ದರೂ ವಂಶಿಗೆ ಹೇಳಿದ್ರೆ ವಂಶಿ ಕೇಳಲ್ಲ, ನನಗೆ ಸಂಬಂಧ ಇಲ್ಲ, ನಿಮ್ಮ ಕುಟುಂಬದವ್ರ ಬಗ್ಗೆ ನಾನು ಯಾಕೆ ಯೋಚನೆ ಮಾಡಲಿ ಅಂತ ಹೇಳ್ತಾರೆ. ಈಗ ಪ್ರೆಸಿಡೆಂಟ್ ಪೋಸ್ಟಿಂದ ಸ್ವಾತಿ ಕೆಳಗಡೆ ಹಿಡಿತಾರ. ನಿತಿನ್ ಮೇಲೆ ವಂಶಿಗೆ ಅನುಮಾನ ಬಂದಿದೆ, ಸ್ವಾತಿ ಮತ್ತು ನಿತಿನ್ಗೆ ಏನು ಸಂಬಂಧ ರಿಲೇಷನ್ ಇದೆ ಅಂತೇಳ್ಬಿಟ್ಟು ನೋಡೋಣ ಏನಾಗುತ್ತೆ ಅಂತ. ನಿಮಗೆ ವಿಡಿಯೋಗಳು ಇಷ್ಟ ಆಗ್ತಿದ್ದಾವೆ ಅಂತ ಅನ್ಕೋತೀನಿ. ನನ್ನ ಪ್ರಕಾರ ಸ್ವಾತಿ ಏನೇ ಮಾಡಿದ್ರು ಒಂದು ಒಳ್ಳೆ ಉದ್ದೇಶದಿಂದನೇ ಮಾಡ್ತಾ ಇದ್ದಾಳೆ. ಈಗ ಮನೆ ಕಿತ್ಕೋಬೇಕು ಅಂತ ಈ ಪಶುಪತಿ ಪ್ಲಾನ್ ಮಾಡ್ತಾ ಇದ್ದಾನೆ. ಮನೆ ಕಿತ್ಕೊಂಡು ಬೆಂಕಿ ಹಚ್ಚಕ್ಕೆ ನೋಡ್ತಾ ಇರೋ ರಾಗಿಣಿ ಪಶುಪತಿಗೆ ಇನ್ನು ವಂಶಿ ಕಡೆಯಿಂದ 50 ಲಕ್ಷ ಸ್ವಾತಿ ಇಸ್ಕೊಂಡಿದ್ದಾಳಲ್ಲ, ಅದನ್ನು ಕೊಟ್ಟು ಮನೆ ಬಿಡಿಸ್ಕೊಳೋದು ದೊಡ್ಡ ವಿಚಾರನೇ ಅಲ್ಲ ಸ್ವಾತಿಗೆ. ನೋಡೋಣ ಈ ಒಂದು ವಂಶಿ ಮತ್ತು ಸ್ವಾತಿ ಕಿತ್ತಾಡೋ ಈ ಜೋಡಿ ಮತ್ತೆ ಒಂದಾಗ್ತಾರ, ಈ ಬಾಂಧವ್ಯ ಮುಂದೆ ಉಳಿಯುತ್ತಾ, ಇನ್ನು ನಿತಿನ್ ಹೇಳೋದು ವಂಶಿಗೆ ಅರ್ಥ ಆಗುತ್ತಾ, ಸ್ವಾತಿ ತುಂಬ ಒಳ್ಳೆ ಹುಡುಗಿ ಅಂತ ಹೇಳೋದು. ನೋಡೋಣ ಏನಾಗುತ್ತೆ ಅಂತ. ನಿಮಗೆ ವಿಡಿಯೋಗಳು ಇಷ್ಟ ಆಗ್ತಾಯಿದ್ರೆ ದಯವಿಟ್ಟು ಲೈಕ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.